ನಾನು ಡಿ ಕೆ ಶಿವಕುಮಾರ್ ಕೆಳಗೆ ನಿಂತ್ಕೊಂಡು ರಾಷ್ಟ್ರಪತಿ ಬಂದಿದ್ದರು ಇವ್ರ ಮದುವೆಗೆ ರಿಸೆಪ್ಷನ್ಗೆ. ಅವತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಮದುವೆಗೆ ನಮ್ಗೆ ಆಶೀರ್ವಾದ ಮಾಡಕ್ಕೆ ಕರಲಿಲ್ವಲ್ಲ ಅಂತೇಳಿ ಈಗ ಬೈತಾ ಇದ್ದೆ ನಾನು. ಅದಕ್ಕೋಸ್ಕರ ರಾಗಿಣಿ ಹೇಳಿಲ್ಲ, ರಾಗಿಣಿ ಹೇಳೋದಿರ್ಲಿ, ಕುಮಾರಣ್ಣ ಹೇಳ್ಬೇಕಲ್ವಾ. ಆದ್ದರಿಂದ ಈ ಒಂದು ಚಲನಚಿತ್ರ ತುಣುಕನ್ನು ಮಾತ್ರ ನೋಡಿದ್ದೀವಿ. ನಾನು ಭಾಳ ದಿವಸದಿಂದ ನಾನು ಸಹಿತ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ರು ಸಹಿತ ನಂದೇನು ಭಾಳ ಲಿಮಿಟೆಡ್ ಪಾತ್ರ, ಭಾಳ ಚೆನ್ನಾಗಿ ಕುಮಾರ್ ಬಂಗಾರಪ್ಪನವ್ರನ್ನ ನಾನು ನಿಮ್ಮ ರಕ್ತ ಕಣ್ಣೀರು ಪಿಕ್ಚರ್ನಲ್ಲಿ ನೋಡಿದ್ದೀನಿ. ಅಲ್ಲಿ ನಿಮ್ಮದು ನಮ್ಮ ಪಾತ್ರದಂಗೆ ಭಾಳ ಶಾರ್ಟ್ ಪಾತ್ರ, ಅದನ್ನು ನೀವಿರೋದ್ರಿಂದಲೇ ಆ ಪಿಕ್ಚರ್ ನೋಡಿದ್ದು ನಾನು, ಉಪೇಂದ್ರ ಅವರ ಆ ಪಿಕ್ಚರ್ನ. ಅದಾದ ಮೇಲೆ ಈ ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ನನಗೆ ಟೈಮ್ ಸಿಕ್ಕಲಿಲ್ಲ. ನಮ್ಮ ಕೃಷ್ಣಪ್ಪ ನನ್ನ ಕರೆಕ್ಟಾಗಿ ಇನ್ನೂ ಬಳಸ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ, ನೋಡೋಕ್ಕೆ ಮಾಡೋಕ್ಕೆ ಅಲ್ಲ. ಇನ್ನೊಂದು ಇದನ್ನ ಸೆಕೆಂಡು ಇಲ್ಲೇನೇನು ತಪ್ಪಿದೆ, ಇನ್ನೇನೇನು ಸರಿ ಇದೆ ಅನ್ನೋದು ನಿಜಕ್ಕೂ ಹೇಳಬೇಕು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಾನು ನಮ್ಮ ರಾಮಮೂರ್ತಿಯವ್ರಿಗೆ ಹೇಳಿದೆ, ಅರ್ಥಗರ್ಭಿತವಾಗಿ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ ಆಗಬೇಕು. ಯಾಕೆ ಅಂತ ಹೇಳಿದರೆ ಬಡತನದ ರೇಖೆಗಿನ್ನ ಕಡಿಮೆ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ರಿಗೂ ಸಹಿತ ಈ ಒಂದು ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ನ್ಯಾಯಬೆಲೆ ಅಂಗಡಿನಲ್ಲಿ ಏನೇನು ಲೋಪದೋಷ ಇದೆ, ಏನೇನು ಒಳ್ಳೇದಾಗ್ತದೆ, ಏನೇನು ಪಡಿತರ ವ್ಯವಸ್ಥೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಚೆನ್ನಾಗಿ ಆಗಂಗೆ ಎಲ್ಲೂ ಆಯ್ತಾ ಇಲ್ಲ. ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ತಲೂ ಇದ್ದಾವೆ. ಆ ಲೋಪದೋಷಗಳನ್ನು ಎಲ್ಲಿ ಜನ ಎಲ್ಲರೂ ಸಹಿತ ನಾನು ನಿಮ್ಮ ಮೂಲಕ ಇವತ್ತು ವಿನಂತಿ ಮಾಡ್ತೀನಿ, ಈ ಒಂದು ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಆ ಫುಡ್ ಗ್ರೈನ್ಸ್ ತಗೋತಾರೋ ಅವರು ಮತ್ತು ಅವ್ರ ಕುಟುಂಬದವ್ರ ಪಿಕ್ಚರ್ ನೋಡಿದರೆ ಇದನ್ನು ಡೆಫಿನೆಟ್ ಆಗಿ ಕೃಷ್ಣಪ್ಪ ಸೆಕೆಂಡ್ ಪಿಕ್ಚರನ್ನು ಪ್ರಾರಂಭ ಮಾಡ್ಬೋದು. ನಮ್ಮ ಬಾಮಣ್ಣನಿಗೆ ಮತ್ತು ಅವರ ಬ್ರದರ್ಸ್ ಇಬ್ಬರು 3 ಜನಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ಇದರ ಸೆಕೆಂಡ್ ಪಿಕ್ಚರ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದುವರೆದಂಥ ಭಾಗವನ್ನು ತೆಗೆಯೋದಕ್ಕೆ ಅವಕಾಶ ಇದೆ. ಇವತ್ತು ಈ ಚಿತ್ರ ಇವತ್ತು 24ನೇ ತಾರೀಕು ಪ್ಲಸ್ 30ನೇ ತಾರೀಕು 31 ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇಡೀ ಜನ ಎಲ್ಲ ಬಂದು ಇದು ಬೇರೆ ಬೇರೆ ಪಿಕ್ಚರ್ಗಳು, ಇವತ್ತು ಕನ್ನಡ ಚಿತ್ರಗಳು ಸಹಿತ ಯಾವ ಬಾಲಿವುಡ್ ಚಿತ್ರಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ರೇಂಜ್ನಲ್ಲಿ ನಮ್ಮೆಲ್ಲ ನಡೀತಾ ಇದ್ದಾವೆ. ನಾನಿವತ್ತು ಬೆಳಗ್ಗೆ ಒಂದು ಯಶ್ ಅವ್ರದ್ದು ಫಿಲಮ್ ನೋಡ್ತಾ ಇದ್ದೆ, ರಣಬೀರ್ ಸಿಂಗ್ದು ಮತ್ತು ಯಶ್ವರ್ದು ರಾಮಾಯಣ ಅಂತಕ್ಕಂಥ ಪಿಕ್ಚರ್ನ ಟ್ರೀಸರ್ ನೋಡ್ತಾ ಇದ್ದೆ. ಇವತ್ತು ಭಾಳ ಎತ್ತರಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರ ಮಾಧ್ಯಮಗಳು ಸಹಿತ. ಅದರಲ್ಲಿ ಈ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಸಹಿತ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ. ಇದು ಪ್ರಯೋಗ ಅಂತ ಹೇಳಿದರೆ ಇಡೀ ಜನಸಮುದಾಯಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನೋಡಬೇಕಾಗಿರ್ತಕ್ಕಂಥ ಚಿತ್ರ. ಆದ್ದರಿಂದ ರಾಜ್ಯದ ಎಲ್ಲ ಜನ ಈ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ನೀವು ನೋಡೋದ್ರ ಮೂಲಕ ತೋರಿಸ್ಬೇಕು. ಇನ್ನೇನಾದ್ರು ಇನ್ನು 2ನೇ ಚಿತ್ರ ಮಾಡುವಾಗ ನಾನು ಸಹಿತ ನಿಮಗೆ ಸಂಪೂರ್ಣವಾಗಿ ಭಾಗವಹಿಸ್ತೀನಿ ನಿಮ್ಮ ಜೊತೆಗೆ. ಯಾಕೆಂದರೆ ಇದು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಸಹಿತ ಏನಾದರೂ ಸರಿಪಡಿಸೋದಕ್ಕೆ ಅವಕಾಶ ಇದ್ದಾಗ ಇಂಥವೆಲ್ಲ ನೋಡಿದಾಗಲೇ ಅರ್ಥ ಆಗೋದು, ಇಲ್ಲದವ್ರಿಗೆ ಗೊತ್ತಾಗೋದಿಲ್ಲ, ಆಟೋಮೆಟಿಕ್ಕಾಗಿ ಏನೂ ತಿಳಿಯೋದಿಲ್ಲ. ಅದಕ್ಕೆ ಇವತ್ತು ಈ ಒಂದು ಟೀಸರ್ ಬಿಡುಗಡೆ ಮಾಡಿ ಈ ಒಂದು ಚಲನಚಿತ್ರ 24ನೇ ತಾರೀಕು ಮತ್ತು 31ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾಗಮಂಗಲದಲ್ಲೂ ಸಹಿತ ನೀವೆಲ್ಲ ಬರ್ತಾರೆ ಅಂತ ಹೇಳಿ, ನೀವು ಮುಳುಕಟ್ಟಮ್ಮನ ದೇವಸ್ಥಾನ 24ನೇ ತಾರೀಕು ನಮ್ಮ ಯುವ ನಾಯಕರು ಬರ್ತಿಲ್ಲಮ್ಮ ನಿಮ್ಮ ರಾಗಿಣಿಯವರು ಕೇಳ್ತಾ ಇದ್ದಾರೆ ಅಲ್ಲಿ ಜನ. ಅಲ್ಲ, ನಂದು ಹ್ಯಾಂಡ್ ಬಿಲ್ಸ್ ಹಾಕ್ಸ್ಬೇಕಲ್ಲ, ನಾನು ಪಾಲ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನಾಗಮಂಗಲ ತಾಲೂಕಿಗೆ ಅಲ್ಲ ಈ ರಾಗಿಣಿನೇ ಅಂತಾರೆ. ಕುಮಾರಣ್ಣ ಬರಬೇಕು, ಗಂಡ ಹೆಂಡತಿ ಇಬ್ಬರು ಬರಬೇಕು, ಒಬ್ಬರು ಬಂದ್ರೆ ಹೆಂಗಾಯ್ತದೆ. ಅದ್ರ ಜೊತೆಗೆ ನೀನು ಬಂದ್ರು ನಮ್ಮ ಅಣ್ಣ, ನಮ್ಮ ಬೀಗ ನೀನು ನಾಗಮಂಗಲ ತಾಲೂಕಿಗೆ ನೀನು ಬರಬೇಕು ಅಂತೇಳಿ ಕೇಳ್ಕೊಂಡು ಎಲ್ಲರೂ ನೀವೆಲ್ಲ ನಮ್ಮ ನಾಯಕರನ್ನು ಕರ್ಕೊಂಬನ್ನಿ, ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ಚಿತ್ರ ಶುಭ ಆಗಲಿ, ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂಡು ನನ್ನೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರೂ ಸೇರಿ ಈ ಒಂದು ಚಿತ್ರ ನಿರ್ಮಾಣ ಮಾಡಿದ್ದೀವಿ. ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ ಅಲ್ಲ ಅವ್ರಿಗೆ.
ಆದರೆ ಮೊದಲನೇ ಚಿತ್ರ ಮಾಡುವಾಗ ಅನುಭವ ಇರೋವ್ರನ್ನ ಸಂಪರ್ಕ ಮಾಡಿ ಅವರ ತಿಳುವಳಿಕೆಯನ್ನು ತಾವು ಪಡ್ಕೊಂಡು ಈ ಚಿತ್ರ ಮಾಡಿದ್ರೆ ಅದು ಭಾಳ ವಿಶೇಷ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಮ ಹರೀಶ್ ಮತ್ತು ಗಿರೀಶ್ ಅವರು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈ ಒಂದು ಚಿತ್ರದ ಲಾಂಚನ್ನು ನಾವು ಬಹಳ ಸಂತೋಷದಿಂದ ಇಲ್ಲಿ ಬಿಡುಗಡೆ ಮಾಡಿದ್ವಿ. ಹಂಗಿದ್ರೆ ಸರಿ, ಬಹುಶಃ ಕುಮಾರ್ ಬಂಗಾರಪ್ಪನವರು ಸಿನಿಮಾ ಮಾಡಿ ಬಹಳ ವರ್ಷಗಳಾಗಿತ್ತು ಅಂತ ಕಾಣುತ್ತೆ. ಅಪರೂಪಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಪಾತ್ರವನ್ನು ನೋಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ನಿಮ್ಮ ಜೊತೆಗೆ ರಾಗಿಣಿ ನಾಯಕಿಯಾಗಿ ನಡೆಸಿದ್ದಾರೆ. ಬಹುಶಃ ಸಣ್ಣ ಚಿತ್ರಗಳಿಂದ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ. ಅದನ್ನು ನಾವೆಲ್ಲರೂ ಒಪ್ಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಲಿ, ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿನ ಭಗವಂತ ನಿಮಗೆ ಕೊಡಲಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಬಹಳ ಆಸೆ ಇಟ್ಕೊಂಡು ಬರ್ತೀರ ಸಿನಿಮಾ ರಂಗಕ್ಕೆ, ಏನೋ ಒಂದು ಸಾಧನೆ ಮಾಡಬೇಕು, ಇದರಲ್ಲಿ ಬೆಳೀಬೇಕು ಅಂತ ಹೇಳ್ಬಿಟ್ಟು. ಆ ಆಸೆ ಈಡೇರಬೇಕು ಅನ್ನೋದೇ ನಮ್ಮೆಲ್ಲ ಒಂದು ಆಸೆ. ಅದು ನೆರವೇರಲಿ. ಇನ್ನು ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಅದಕ್ಕೆ ಈಗಾಗಲೇ ಹೇಳೋರೆ, ಬಹುಶಃ ರಾಜಕೀಯ ಸಾಕು, ನಾನಿನ್ನು ಚಿತ್ರರಂಗದ ಕಡೆ ವಾಳ್ತೀನಿ ಅಂತ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಶಿವರಾಮಣ್ಣ. ನಾನು ನಮ್ಮ ಗೋವಿಂದಣ್ಣ ಭಾಳ ಆಪ್ತರು, ಭಾಳ 30-35-40 ವರ್ಷದಿಂದ ಆಪ್ತರು. ನಾನು ಎಷ್ಟೋ ಸಾರಿ ಭಾಳ ಜನಕ್ಕೆ ಹೇಳ್ತೀನಿ, ನನಗೇನು ಕಾಸಿಲ್ಲ, ಕರಮಣಿ ಇಲ್ಲ, ನಾನು ನಾನು ನಡೆಸೋದಕ್ಕೆ ಸಿದ್ಧ ಇದ್ದೀನಿ, ಉಪಯೋಗಿಸ್ಕೊಳ್ಳಿ, ಬೇಕಾದ್ರೆ ಪಾರ್ಟಿಸಿಪೇಟು ಮಾಡೋಣ ಇಂಥ ಚಿತ್ರಗಳಿಗೆ. ಯಾವುದು ಇದು ಈ ಚಿತ್ರ ಇದೆಯಲ್ಲ, ನಾನು ಬೇರೆ ಬೇರೆ ಚಿತ್ರಗಳಿಗೆಲ್ಲ ನಮಗೆ ಸಂಬಂಧ ಇಲ್ಲ. ಇದು ಜನಗಳಿಗೆ ಬೇಕಾಗಿರ್ತಕ್ಕಂಥ ಚಿತ್ರ, ನಾವು ಸಮಾಜಕ್ಕೆ ತಲುಪ್ತಕ್ಕಂಥ ಚಿತ್ರ, ಜನ ನೋಡಬೇಕಾಗಿರೋ ಚಿತ್ರ. ಇಂಥ ಚಿತ್ರಗಳಿಗೆ ನಾವೆಲ್ಲ ಎಲ್ಲ ಥರದಲ್ಲೂ ಸಹಿತ ನಾನು ನಮ್ಮ ಬಾಮ ಹರೀಶ್ ಅಣ್ಣನ ಜೊತೆಗೆ ಮತ್ತು ಗಿರೀಶ್ ಅಣ್ಣನ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ನಟನೆ ಮಾಡೋದಕ್ಕೂ ಈಗೇನೆಲ್ಲ ಅಲ್ಲೇನು ನಾವೇನೀಗೆಲ್ಲ MLA MP ಚೇರ್ಮನ್ ಮಂತ್ರಿ ಒಂದು ಆಗೋದು ಬಿಟ್ರೆ ಉಳ್ಕೋದೆಲ್ಲ ನಾವೇನು ಚೆನ್ನಾಗಿಬಿಟ್ಟಿದ್ದೀವಿ. ನಾನು MLA ಆಗೋದಕ್ಕೋ MP ಆಗೋದಕ್ಕೋ ನನಗೆ ತಿರ್ಗಾ ರಾಜಕೀಯದಲ್ಲಿ ನೆಸಿಟಿನೇ ಇಲ್ಲ. ಮಂತ್ರಿ ಆಗೋದಕ್ಕೆ ಸದ್ಯದಲ್ಲಿ DKನೇ ಮುಖ್ಯಮಂತ್ರಿ ಮಾಡ್ಕೊಂಡಿರುವಾಗ ನಾವು ಮತ್ತೆ ನಮಗೇನಾದ್ರೂ ಅಗತ್ಯ ಇಲ್ಲ. ನಾವೆಲ್ಲ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಈ ನಟನೆಲ್ಲೂ ಸಹಿತ ನಿನ್ನ ಪಿಕ್ಚರ್ನಲ್ಲಿ ಯಾವ್ದಾರ ಮುಂದಕ್ಕೆ ನಾನು ನಟಿಸ್ಬೇಕು, ನನ್ನನ್ನು ನಾವು ಹಾಕಬೇಕು ತಪ್ಪಲೆ. ಜೊತೆಲೆ ಥ್ಯಾಂಕ್ ಯು ಸೋ ಗಿರೀಶ್ ಚಿತ್ರರಂಗನ ಕಂಡಿರೋರು ಸಂಬಂಧಿಗಳು ಪುಷ್ಪ ಮತ್ತು ಪದ್ಮಾವತಿ ಅವರ ಸಾರಥ್ಯದಲ್ಲಿ ಚಿತ್ರ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಇವರು ಮುಂಚೂಣಿಲಿದ್ದರೆ ಆ ನಿರ್ಮಾಣವನ್ನು ತೆಗೆದುಕೊಂಡು ಹೋಗೋ ಸಾರಥ್ಯದಲ್ಲಿ ರಾಮಮೂರ್ತಿ ಅವರಿದ್ದಾರೆ. ನಮ್ಮ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕರು, ನಿರ್ಮಾಪಕರು, ನಟರು ಎಲ್ಲರೂ ಇದ್ದಾರೆ. ಆ ಸಾಲಿನಲ್ಲಿ ಅವರೊಬ್ಬರು ಸೇರ್ಕೊಳ್ತಾರೆ. ಏಕೆಂದರೆ ಚಿತ್ರರಂಗದಲ್ಲಿ ಯಶಸ್ಸು ಭಾಳ ಮುಖ್ಯ ಆಗುತ್ತೆ. ಯಶಸ್ಸನ್ನು ಕೊಟ್ಟ ನಿರ್ದೇಶಕ ಅವರಾಗಿದ್ದಾರೆ, ಅವರ ಸಾರಥ್ಯದಲ್ಲಿ ಮೂಡಿ ಬಂದಿದೆ. ಆದರೆ ನಾವು ಗೋವಿಂದಣ್ಣವ್ರ ಹತ್ರ ಮಾತಾಡುವಾಗ, ಏಕೆಂದರೆ ಜನದ ಭಾವನೆಗಳು ಭಾಳ ಇದೆ. ಈಗ ಮೊದಲಾದರೂ ಅದನ್ನು ತಿಳ್ಕೊಳ್ಳೋದ್ರೊಳಗೆ ಸಮಯ ಕಳೆದು ಹೋಗ್ತಾ ಇತ್ತು. ಈಗ ಭಾಳ ಬೇಗ ಜನ ಭಾವನೆಗಳನ್ನು ವ್ಯಕ್ತಪಡಿಸೋದು, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಇರುವಾಗ ಸಹಸ್ರಾರು ಸಂಖ್ಯೆಯಲ್ಲಿ ನ್ಯಾಯಬೆಲೆ ಅಂಗಡಿ ರಾಜ್ಯದಲ್ಲಿದೆ, ಬೇರೆ ಬೇರೆ ರಾಜ್ಯದಲ್ಲೂ ಇದೆ. ಅದರ ಮಹತ್ವ ಭಾಳ ಇದೆ. ಬಹುಶಃ ನಮ್ಮ ಫುಡ್ ಗ್ರೈನ್ ಸಪ್ಲೈ ಮಾಡೋ ವಿಷಯದಲ್ಲಾಗಲಿ ಅಥವಾ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ರಾಜ್ಯಕ್ಕೆ ಇದು ಸರ್ಕಾರದ ನೀತಿಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಜಾಗದಲ್ಲಿ ಅದನ್ನು ಹೆಸರಿಟ್ಕೊಂಡು ಪಿಕ್ಚರ್ ಮಾಡಿದಾಗ ನಾಳೆ ಏನಾದರೂ ಸಮಸ್ಯೆನ ಅನ್ನೋ ಭಾವನೆನ ನಾನು ಹಂಚ್ಕೊಂಡಿದ್ದೆ. ಯಾಕೆಂದರೆ ನಾನು ಅದಕ್ಕೆ ಮುಂಚೆ ನಿಮ್ಮ ಟ್ರೈಲರ್ ನೋಡಿರಲಿಲ್ಲ. ಆ ಟ್ರೈಲರ್ ನೋಡಿದ ಮೇಲೆ ನನಗೆ ಮನವರಿಕೆ ಆಗಿದ್ದು, ಆ ಜಾಗದಲ್ಲಿ ಯಾರು ಇರಬೇಕಾಗಿತ್ತು, ಆ ಉತ್ತಮವಾದ ವ್ಯಕ್ತಿ, ಅದನ್ನು ನಿರ್ವಹಣೆ ಮಾಡುವಂಥ ವ್ಯಕ್ತಿ ಉತ್ತಮವಾಗಿ ಅವರಿವತ್ತು ಸಮಾಜದಲ್ಲೂ ಉತ್ತಮರಾಗಿದ್ದಾರೆ, ರಾಜಕೀಯ ರಂಗದಲ್ಲೂ ಉತ್ತಮವಾಗಿದ್ದಾರೆ, ಅವರ ನಟನೆಯಲ್ಲೂ ಉತ್ತಮವಾಗಿದ್ದಂಥ ಕುಮಾರ್ ಬಂಗಾರಪ್ಪ ಅವರು ಅದನ್ನು ಮುಂಚೂಣಿಲಿದ್ದಾರೆ. ಅವರಿದ್ದ ಮೇಲೆ ಆ ನ್ಯಾಯಬೆಲೆ ಅಂಗಡಿ ಚೌಕಟ್ಟು ಎಲ್ಲವೂ ಸಹ ಈ ರೀತಿಯಲ್ಲಿ ಇರುತ್ತೆ ಅನ್ನೋದು ಕಾಗ್ತಾ ಇತ್ತು. ಅದು ನೋಡೋಕ್ಕೆ ಮುಂಚೆ ನನಗೆ ಇತ್ತದು. ಯಾಕೆಂದರೆ
ನ್ಯಾಯಬೆಲೆ ಅಂಗಡಿ ಇಟ್ಟಾಗ ಬೇರೆ ಬೇರೆ ಥರದಲ್ಲಿ ತೋರಿಸ್ಕೊಳ್ಳೋದು, ಅದು ನಿರ್ವಹಣೆ ಮಾಡೋ ಸರಿಯಾಗಿಲ್ಲದೆ ಇದ್ದಾಗ ಸಮಾಜಕ್ಕೆ ಏನೋ ಒಂದು ಬೇರೆ ರೀತಿ ತೋರಿಸೋದು ಬಂದಾಗ ಈ ಆಕ್ಷೇಪಣೆಗಳು ಜಾಸ್ತಿ ಬಂದ್ಬಿಡ್ತದೆ. ಅದು ಆಗತ್ತಾ ಅನ್ನೋ ಒಂದು ಅನುಮಾನ ಇತ್ತು. ಬಟ್ ನಿಮ್ಮ ಟ್ರೈಲರ್ ನೋಡಿದಾಗ ಅದು ಸಾಗತ್ತೆ ನೀವು ವಹಿಸಿದ್ದೀರಲ್ಲ, ಯಾಕೆಂದ್ರೆ ನೀವು ಅದಿದ್ಮೇಲೆ ಅದನ್ನ ಯಾವ ಥರದ್ದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಹಿಂದೆ ಕೂತಿರೋ ರಾಮಮೂರ್ತಿ ಅವರು ನಿರೂಪಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಅದದ್ದು ಯಾವುದೇ ಥರವಾದ ಆತಂಕ ಇಲ್ಲ. ಇದು ಏಕೆಂದರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಆತಂಕಗಳು ಬರ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಈಗ ನಿರ್ಮಾಣಕ್ಕೆ ದುಡ್ಡು ಹಾಕ್ಬಿಟ್ಟು ಸ್ವಲ್ಪ ಆತಂಕ ಬಂದಾಗ ಅವರಿಗಿರೋ ತಳಮಳ ಇವೆಲ್ಲವೂ ನಾವು ಗಮನಿಸಬೇಕಾದಂಥ. ಬಟ್ ಇವರ ಅನುಭವದಲ್ಲಿ ಮುಂದಿನ ತನಕ ಅದನ್ನೇನು ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ. ಈಗಾಗಲೇ ಇವರು ಒಂದು ಮಾತು ಹೇಳಿದ್ದಾರೆ, ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಹೇಳ್ತೀವಿ, ಅವ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಇದು ಪಾರ್ಟ್ 2 ಆಗಬೇಕು. ಪಾರ್ಟ್ 2 ಆಗಬೇಕಾದ್ರೆ ಚಿತ್ರ ಸಂಪೂರ್ಣ ಯಶಸ್ಸು ಆಗಬೇಕು. ಯಶಸ್ಸು ಆಗಲಿ ಅನ್ನೋ ಅವ್ರ ಹೃದಯದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಸಂಪೂರ್ಣ ಯಶಸ್ವಿ ಆಗಲಿ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದು ಸರ್ಕಾರದ ಒಂದು ಪದ್ಧತಿ ಆದ್ದರಿಂದ ಸಂಪೂರ್ಣ ಜನರ ಮನಸ್ಸಿಗೆ ಮುಟ್ಲಿ, ಅದು ಆ ರೀತಿಯಲ್ಲಿ ಯಶಸ್ಸಾಗಲಿ. ಮತ್ತೆ ಈ ದೊಡ್ಡಣ್ಣ ಮಾಡಿದ್ದಾರೆ, ರಾಗಿಣಿ ಮೇಡಮ್ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಹಳ್ಳಿಯ ಸೊಗಡು ಚಿತ್ರದ ಕಥೆನೇ ಅದರ ಪ್ರಮುಖ ನಾಯಕತ್ವವನ್ನು ವಹಿಸುತ್ತೆ. ಆ ಪ್ರಮುಖ ನಾಯಕತ್ವವನ್ನು ವಹಿಸಬೇಕಾದ್ರೆ ಚಿತ್ರ ಹಳ್ಳಿಗೆ ಸೊಗಡಾಗಿರ್ಬೇಕಾಗತ್ತೆ. ಅದೆಲ್ಲವೂ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಯಶಸ್ಸು ಖಂಡಿತ ಆಗುತ್ತೆ. ಜನರಿಗೆ ಮುಟ್ಟೋ ಹಾಗೆ ನೀವು ಪ್ರಚಾರ ಮಾಡಬೇಕು. ಮತ್ತೆ ನೀವು ಯಾವ ಥಿಯೇಟರ್ನಲ್ಲಿ ಹಾಕ್ತಿರೋ ಹಾಕಿದಾಗ ಜನಕ್ಕೆ ಮುಟ್ಟೋ ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಬೇರೆ ವಿಷಯಗಳು ಬಹಳ ಜಲ್ದಿ ಮುಟ್ಟುತ್ತೆ. ಚೆನ್ನಾಗಿದೆ ಅಂತೇಳಿ ಮುಟ್ಟಬೇಕಾದ್ರೆ ಅದನ್ನು ಒಪ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಥಿಯೇಟರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಡಿದಾಗೆ, ಅಂದರೆ ನಾನು ಥಿಯೇಟ್ರ್ ಒಳರಾಗಿ ನಾನು ಹೇಳ್ತಾ ಇದ್ದೀನಿ, ಕಲೆಕ್ಷನ್ಸ್ ಇಲ್ಲ ಅಂದಾಗ ನಾವು ನಡ್ಸಕ್ಕೆ ಆಗೋದಿಲ್ಲ, ತೆಗಿಲೇಬೇಕಾಗುತ್ತೆ. ಬಟ್ ಈ ಜನಗಳ ಹತ್ರ ಮುಟ್ಟುವಾಗ ಅದು ಒಂದು ಸಾರಿ ಮುಟ್ಟಿ ಯಶಸ್ಸು ಅಂತ ಅಂದ ತಕ್ಷಣ ಬಹಳ ವಿಜೃಂಭಣೆ ಶುರುವಾಗುತ್ತೆ. ಅವೆಲ್ಲವೂ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ, ಒಳ್ಳೇದಾಗಲಿ. ಮತ್ತೆ ನಮ್ಮ ಶಿವರಾಮಣ್ಣ ಹೇಳಿದಾಗೆ ಇದು ಪಾರ್ಟ್ 2 ಆಗಿ ಬರಲಿ ಅಂತೇಳಿ ಆಶಿಸ್ತಾ, ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ತಗೊಳ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರಿಗೂ ಒಂದು ಪ್ರಮುಖ ಪಾತ್ರ ಕೊಡಿ. ಈಗ ಕೊಟ್ಟಿದ್ದೀರ, ಅದರೊಳಗೆ ಯಾವ ಪಾತ್ರ ಗೊತ್ತಾಗಲಿಲ್ಲ, ಬರೀ ಒಂದು ಇದು ಮಾತ್ರ ನೋಡಿದ್ದೀವಿ ಅಷ್ಟೇ. ಒಳ್ಳೇದಾಗಲಿ, ಯಶಸ್ಸಾಗಲಿ ಅಂತೇಳಿ ಸಂದರ್ಭ ಆಶಿಸ್ತಾ, ಪಾಮ ಹರೀಶ್ ಮತ್ತು ಗಿರೀಶ್ ಅವರ ಒಂದು ಶ್ರಮ ನೋಡಿ, ಅವರಾಗಲೇ ಹೇಳಿದಾಗೆ ತನ್ನ ಬದುಕಿನಲ್ಲಿ ಭಾಳ ನೋವಿದ್ರು ಸಹ ಒಂದು ಕಾರ್ಯಕ್ರಮ ಅಂದರೆ ಒಂದು ಚಿತ್ರ ನಿರ್ಮಾಣಕ್ಕೆ ಬೇಕಾದಂಥ ಪ್ರೋತ್ಸಾಹ ಬಿಗಿನಿಂಗ್ನಲ್ಲಿ ಕೊಟ್ಟರು. ಯಾಕೋ ದೇವರಿಗೆ ಭಾಳ ಬೇಜಾರಾಯಿತು, ಅವ್ರಿಗೂ ನೋವು ಕೊಟ್ಟಿದ್ದಾರೆ. ಆ ನೋವಿದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನಾನು ಮಾಡಬೇಕು ಅನ್ನೋ ಒಂದು ಹೃದಯವಂತಿಕೆ ಅವ್ರ ಮನಸ್ಸಿನಲ್ಲಿದೆ. ಅವರು ಸಹ ಸಂಪೂರ್ಣ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ, ಮತ್ತು ಅವರು ಚೇತರಿಸ್ಕೊಳ್ಳಿ. ಯಾಕೆಂದರೆ ಅವರ ಜೀವನದ ಒಂದು ಆಧಾರ ಸ್ತಂಭ ಆಗಿರೋದಕ್ಕೆ ಅವರು ಚೇತರಿಸ್ಕೊಂಡಿದ್ದೆಲ್ಲ ಆಗಲಿ ಅಂತೇಳಿ ಯಶಸ್ಸು ಮಾಡಿ ನಾನು ಥ್ಯಾಂಕ್ ಯು ಮಾಡಿ ಅವರು ಮತ್ತು ನಮ್ಮ ಸಾತ್ವಿಕ್ ಪವನ್ ಕುಮಾರ್ ಅವರು ಡೈರೆಕ್ಷನಲ್ಲಿ ಇದು ಮೂಡ್ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಬಂದು ಅನಂತ್ ಆರ್ಯನ್ ಸರ್ ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ನಾಯಕರು ಕುಮಾರ್ ಬಂಗಾರಪ್ಪ ಸರ್ ಅವ್ರಿಗೂ ನಮ್ಮ ಮತ್ತು ರಾಗಿಣಿ ಅವರು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಮುಖ್ಯವಾಗಿ ನಮ್ಮ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಶಿವರಾಮೇಗೌಡರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಇಲ್ಲಿ ಇರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ. ಮತ್ತು ನನ್ನ ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ಕಾರ. ತುಂಬ ಪರವಾಗಿಲ್ಲ. ಹೇಗಿತ್ತು ಟೀಮ್ ಅವ್ರು, ಹೇಗೆ ನಿಮ್ಮ ಜೊತೆ ಆದರೂ ಬಂದಿದ್ರು? ಅಂದರೆ 50 ಡೇಸ್ ನಮ್ಮದು ಶೂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲೂ ತೊಂದರೆ ಆಗಲಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಬಟ್ ಇಟ್ ವಾಸ್ ವೆರಿ ಗುಡ್ ಒಂದು ಜರ್ನಿ. ಮತ್ತು ಇದ್ದ ಟೆಕ್ನಿಷಿಯನ್ಸ್ ಆಗಲಿ ಆ ಥರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ತೊಂದರೆ ಆಗಲೇ ಇಲ್ಲ. ಯಾರು ಟೈಮಿಂಗ್ಸ್ ಆಗಲಿ ಅಥವಾ ದಿನಗಳಾಗಲಿ ಎಲ್ಲೂ ನಮಗೇನು ತೊಂದರೆ ಕೊಡಲಿಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಅದೇ ಹರೀಶಣ್ಣ ಅವರು, ಗಿರೀಶಣ್ಣ ಆಗಲಿ ಎಲ್ಲರಿಗೂ ಅವರು ತುಂಬ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಡಿ ಅಂತ ಹೇಳಿ ನಮಗೆ ಮೂವಿನ ಇದು ಮಾಡಿ. ಹಾಗಾಗಿ ಮತ್ತು ಇನ್ನೆಲ್ಲರಿಗೂ ನನ್ನ ವಂದನೆಗಳು. ತುಂಬ ಚೆನ್ನಾಗಿ
ಸಪೋರ್ಟ್ ಮಾಡಿ, ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ಇಲ್ಲಿ ಗಂಟ ಬಂದಿದ್ದೀರಾ, ಇನ್ನು ಮುಂದೆ ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದವರೆಗೂ ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮಿಂದ ನಾವು ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಅಲ್ಲ, ಇನ್ನೂ ತುಂಬ ಚೆನ್ನಾಗಾಗಬೇಕು. ಪ್ರಮೋಷನ್ಸ್ ಚೆನ್ನಾಗಿ ಮಾಡಿ ಅಂತ ಹೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋಂಥ KVK ಚಂದ್ರಶೇಖರ್ ಸರ್ ಮತ್ತು ಸಾರ್ವಗೋವಿಂದ್ ಸರ್, ಶಿವರಾಮೇಗೌಡ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಸಿನಿಮಾ ಹೆಂಗಾಯಿತು ಅಂದರೆ, ನಾವು ಅನಂತನಾಗ್ ಸರ್ ಮನೆಗೆ ಹೋದಾಗ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಮಾತಾಡ್ತಾ ನಾನು ಹರೀಶ್ ಸರ್ಗೆ ಕೇಳಿದೆ, ನಾವು ಯಾಕೆ ಒಂದು ಸರ್ಕಾರಿ ನ್ಯಾಯಾಲಯದಲ್ಲಿ ಒಂದು ಸಿನಿಮಾ ಮಾಡಬಾರ್ದು ಅಂತ. ಸೊ ಹಂಗೆ ಮಾತಾಡ್ತಾ ಆಯಿತು ಮಾಡೋಣ ಅಂತ ರಾಮಮೂರ್ತಿ ಸರ್ ಅವ್ರನ್ನ ಇದು ಮಾಡಿದಾಗ ಅವ್ರ ಚಿತ್ರಕಥೆ ಎಲ್ಲ ಚೆನ್ನಾಗಿ ಬಂತು. ಆ ಚಿತ್ರಕಥೆ ಚೆನ್ನಾಗಿ ಬಂದು ನಮ್ಮ ಅಣ್ಣ ಅದಕ್ಕೆ ಇಬ್ಬರು ನನಗೆ ಸಪೋರ್ಟಿವ್ ಆಗಿ ಬಂದು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ ಅಂತೇಳಿ ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಇದಕ್ಕೆ ನಮ್ಮ ಭಾಮ ಗಿರೀಶ್ ಸರು ಮತ್ತು ಭಾಮ ಗಿರೀಶ್ ಅವರು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಇದರಲ್ಲೂ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಈ ಚಿತ್ರ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಹೈಪ್ರೇಸ್ ಗಿರೀಶ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿ ಅವರೇ ನಮಗೊಂದು ಶಕ್ತಿ ಥರ ನಿಂತು ನಮಗೆ ಎಲ್ಲ ಕೆಲಸ ಮಾಡಿಕೊಟ್ರು. ಮತ್ತು ಈ ಸಿನಿಮಾದ ಹೀರೋ ಕ್ಯಾರೆಕ್ಟ್ರಾಗಿ ಕುಮಾರ್ ಬಂಗಾರಪ್ಪ ಸರ್ ತುಂಬ ಸಪೋರ್ಟಿವ್ ಆಗಿ ನಾವು ಕೇಳಿದ ತಕ್ಷಣ ಒಪ್ಕೊಂಡು ತುಂಬ ಡೌನ್ ಟು ಅರ್ತ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಸಿನಿಮಾ ಮಾಡಿಕೊಟ್ರು. ಮತ್ತು ರಾಗಿಣಿ ಮೇಡಮ್ ಅಷ್ಟೇ, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಈ ಸಿನಿಮಾ ಎಲ್ಲ ನಾವು ಮಾಡಿದ್ವಿ, ಇದನ್ನು ಯಾವ ಥರ ಮಾಡಬೇಕು ಅಂತ ನಮ್ಮ ಯೋಚನೆ ಮಾಡಿದಾಗ ನಮ್ಮ ಕೃಷ್ಣಪ್ಪ ಸರ್ ನಮಗೆ ಬಂದಿದ್ದು. ನಮ್ಮ ಕೃಷ್ಣಪ್ಪ ಸರ್ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರ ಸಹಕಾರ ತುಂಬ ಇದೆ ಈ ಚಲನಚಿತ್ರದಲ್ಲಿ. ಸೊ ರೋಹಿತ್ ಸರು ನಮ್ಮ ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಮತ್ತು ಶಿವರಾಮೇಗೌಡ ಸರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್, ನಮಗೆಲ್ಲ ಸಪೋರ್ಟಾಗಿ ನಿಂತ್ಕೊಳ್ಳೋದಕ್ಕೆ. ಮತ್ತು ಮಾಧ್ಯಮ ಮಿತ್ರಗಳು ಎಲ್ಲರೂ ನಿಮ್ಮೆಲ್ಲರ ಸಹಕಾರ ನಮಗೆ ಈ ಸಿನಿಮಾಗೆ ಬೇಕು. ನಮ್ಮ ಸಿನಿಮಾನ ಜೈಗೊಳಿಸ್ಕೋಬೇಕು. So sweet. Thank you so much. ಅನಂತನಾಗ್ ಸರ್ ಅವ್ರ ಮೇಲೆ ಒಂದು ಊಟಕ್ಕೆ ಹೋದಾಗ ನಾನು ಪದ್ಮಾವತಿಯರಿಗೆ ಒಂದು ಚರ್ಚೆ ಆಯಿತು. ಸೊ ಹಂಗಾಗಿ ಒಂದು ಐಡಿಯಾ ಕೊಟ್ಟು ಇಲ್ಲಿ ಬಿಡುಗಡೆ ಹಂತವರೆಗೂ ಇವತ್ತು ಸುಮಾರು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕೆಲಸ ಕೂಡ ಚೆನ್ನಾಗಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು, ರಾಗಿಣಿ ಅವರು, ಆಮೇಲೆ ನಮ್ಮ ಸಾತ್ವಿಕ್ ಪವನ್ ಕುಮಾರ್, ಮುಖ್ಯವಾಗಿ ನಮ್ಮ ಬಿ ರಾಮಮೂರ್ತಿಯವರು, ಹಾಗೆ ಸಂಪೂರ್ಣ ಸಪೋರ್ಟ್ ಆಗಿದ್ದ ಎಲ್ಲ ಶಿವರಾಮೇಗೌಡರು ಮತ್ತು ನಮ್ಮ ಪಡಿತರ ಸಂಘದ ಅಧ್ಯಕ್ಷ ಅಂತ ಕೃಷ್ಣಪ್ಪನವರು, ಇವರೆಲ್ಲ ಒಂದು ಸಹಕಾರದಲ್ಲಿ ಇವತ್ತು ಬಿಡುಗಡೆ ಹಂತಕ್ಕೆ ತಲುಪಿದೆ. ಅದಕ್ಕೂ ಮುಖ್ಯವಾಗಿ ನಾವಿವತ್ತು ಒಂದು ಐಪ್ಲೆಕ್ಸ್ನ ಮಾಲೀಕರಾದಂಥ ನಮ್ಮ ಗಿರೀಶ್ ಅವ್ರು ನೆನೆಸ್ಕೊಳ್ಬೇಕು. ಸಂಪೂರ್ಣ ಬ್ಯಾಕ್ ಎಂಡ್ನಿಂದ ಪ್ರತಿ ಒಂದು ಹಂತದಲ್ಲೂ ಕೂಡ ಈ ಚಿತ್ರಕ್ಕೆ, ಯಾಕಂದರೆ ನಾವೆಲ್ಲರೂ ಸಂಬಂಧಿಕರೇ. ಸೊ ಹಂಗಾಗಿ ಸಂಪೂರ್ಣವಾಗಿ ಒಂದು ಶಕ್ತಿಯಾಗಿ ಈ ಚಿತ್ರಕ್ಕೆ ನಿಂತಿದ್ದಾರೆ. ಅವರು ಕೂಡ ಪ್ರತಿಯೊಬ್ಬರು ನಮ್ಮ ಕಲಾವಿದರು ತಂತ್ರಜ್ಞ ಒಟ್ಟಿಗೆ, ಆಮೇಲೆ ನಮ್ಮ ಗಿರೀಶ್ ಅವ್ರಿಗೆ ಮುಖ್ಯವಾಗಿ ನಮ್ಮ ಇವತ್ತು ಯಾವುದೇ ಚಿತ್ರ ಹಿನ್ನೆಲೆ ಗಾಯಕರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟು ನೆನಪಲ್ಲ, ಬಟ್ ಸಂಪೂರ್ಣ ನಮ್ಮ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಗೆ ಹತ್ತಿರವಾದಂಥ ನಮ್ಮ ಶಮಿತಾ ಮಲ್ನಾಡ್ ಅವರು ಸಂಪೂರ್ಣವಾಗಿ ಮೊದಲಿಂದ ಈ ಚಿತ್ರಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಕೂಡ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬರ್ತೀವಿ, ಹೀರೋ ಅಂತ ಹೇಳಿದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಈ ಸಿನಿಮಾದಲ್ಲಿ ಗೊತ್ತಾಗಲಿಲ್ಲ ನನಗೆ ಹೀರೋ ಕೃಷ್ಣಪ್ಪ ಅವರ ಅಥವಾ ಕುಮಾರಸ್ವಾಮಿ ಸರ್ ಹೀರೋ ನೀವೇ ಆಗಿದೆ. ಯಾಕಂತ ಹೇಳಿದ್ರೆ ಕುಮಾರ್ ಸರ್ ನಾವು ತುಂಬ ನೋಡ್ಕೊಂಡು ಬಂದಿದ್ದೀವಿ, ಇನ್ನು ಮೊದಲನೇ ಬಾರಿ ಹೀರೋ ಆಗಿ ನೋಡ್ತಾ ಇದ್ದೀವಿ ನಾವು. ಸೊ ಈಗ ಪಾರ್ಟ್ 2 ಬರಲಿ ಅಥವಾ ಮುಂದೆ ನಮ್ಮ ಪ್ರೊಡ್ಯೂಸರ್ ಸರ್ ಪಕ್ಕದಲ್ಲಿದ್ದಾರಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನು ನೆಕ್ಸ್ಟು. Absolutely. So now it's going to be a full-time producer, sir. ಏನು ಕೆಲಸ ಇರೋ ದಯವಿಟ್ಟು ನಮಗೂ ಹೇಳಿ, ನಾವು ಸಹಕರಿಸ್ತೀವಿ ಜೊತೆ. ಸೊ ಟ್ರೈಲರ್ ಭಾಳ ಚೆನ್ನಾಗಿ ಬಂದಿದೆ. ರಾಗಿಣಿ ಆ್ಯಂಡ್ ಆಲ್ಸೋ ಕುಮಾರ್ ಸರ್, ಯು ಲುಕ್ ಗ್ರೇಟ್, ಹ್ಯಾಸ್ ಅ ಗುಡ್ ಕಾಂಬಿನೇಷನ್. ಸಾಂಗ್ಸ್ ಕೂಡ ಅಷ್ಟೇ, ನಾವು 3 ಸಾಂಗ್ ಕೇಳಿದ್ದೀನಿ. ಅಫ್ಕೋರ್ಸ್ 2 ಸಾಂಗ್ ಕೂಡ ನೋಡಿದೆ ಇವತ್ತು. ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಪವನ್ ಅವರು. ಪವನ್ ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಆ್ಯಂಡ್ ನಮ್ಮ ಕತೆ ಬರೆದಿರೋರು ನಮ್ಮ ರಾಮಮೂರ್ತಿ ಸರ್ ಅಷ್ಟೇ.
ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಸಿನಿಮಾಗಳನ್ನ ಭಾಳ ನೋಡ್ಕೊಂಬಂದಿದ್ದೀವಿ. ಈ ಸಿನಿಮಾ ಕೂಡ ಭಾಳ ಚೆನ್ನಾಗಿ ನೀವು ಬರ್ತಿದ್ದೀರ ಅಂತ ಅಂದ್ಕೊತೀನಿ. ಸೊ ಲವ್ ಟು ಸೀ ದಿಸ್ ಆನ್ 31st of July. ಪ್ರೊಡ್ಯೂಸರ್ಸ್, ನಿಮ್ಮ ಲಾಸ್ಟ್ 1.5 yearsಯಿಂದ ನಿಮ್ಮ ಶ್ರಮ ತುಂಬ ನೋಡಿದ್ದೀನಿ ನಾನು. ತೇಜು ಅವರು ಆಗಿರ್ಬೋದು ಅಥವಾ ನಮ್ಮ ಇವರು ಪದ್ಮಾವತಿ ಆಗಿರ್ಬೋದು, ಭಾಳ ಒಂದು ಶ್ರಮ ಪಟ್ಟಿದ್ದಾರೆ. ಅಫ್ಕೋರ್ಸ್ ಅವರ ಯಜಮಾನರು ಇವರು ನಮ್ಮ ತೇಜು ಅವರ ಯಜಮಾನರು ಮೂರ್ತಿ ಸರ್ ಅಷ್ಟೇ. ಎವ್ರಿ ಡೇ ಎಸ್ ಬೀನ್ ಮತ್ತು ಶಾಸಕರು MP ಆದಂಥ ಶಿವರಾಮೇಗೌಡರಿಗೆ, ಕೃಷ್ಣಪ್ಪ ಸರ್ಗೆ, ಮೊದಲ ಚಿತ್ರದಿಂದ ವಿಜಯೋತ್ಸವಕ್ಕೆ ನಾನು ಸಹ ನಿರ್ದೇಶಕ, ಅಲ್ಲಿಂದ ನಾನು ಕುಮಾರ್ ಬಂಗಾರಪ್ಪ ಜೊತೆ ಒಡನಾಟ ಇರ್ತಾ ಇತ್ತು. ಈ ಚಿತ್ರದ ಕತೆ ಮಾಡುವಾಗ ಫಸ್ಟ್ ಅವ್ರನ್ನ ನೆನೆಸ್ಕೊಂಡು ಅವ್ರ ಕತೆ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು, ಅವ್ರಿಗೂ ಧನ್ಯವಾದಗಳು. ರಾಗಿಣಿ ಅವ್ರನ್ನ ಫೇಸ್ ಮಾಡುವಾಗ ನಾನು ಸ್ವಲ್ಪ ಇತ್ತು, ಯಾಕಂದರೆ ಅವ್ರು ಮಾಡಿರೋಂಥ ಚಿತ್ರಗಳೆಲ್ಲ ಬೇರೆ ಆಯಾಮಗಳಲ್ಲಿರುತ್ತೆ. ಇದು ಒಂದು ಫ್ಯಾಮಿಲಿ ಜಾನರ್ ಸಿನಿಮಾ. ನನ್ನ ಸಿನಿಮಾಗಳನ್ನ ನೋಡ್ಕೊಂಡು ಬಂದಾಗ ಆ ಜಾನರ್ ಇರುವಂಥ ಒಂದು ಸಿನಿಮಾ. ಅವ್ರು ನಾನು ಹೇಳಿದ ತಕ್ಷಣ ಕತೆ ಒಪ್ಕೊಂಡು ಅವ್ರಿಗೂ ನನ್ನ ಧನ್ಯವಾದ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಒಂದು ಭಾಳ ಒಂದು ಸಣ್ಣ ವಿಚಾರ ಸಂಗತಿ ಚೆನ್ನಾಗಿದೆ. ಅದು ಚೇಂಬರ್ ಮೂಲಕ ನಾವು ಹರೀಶ್ ಸರ್ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ಗೋವಾಗೆ. ಆ ಗೋವಾದಕ್ಕೂ ಟ್ರಿಪ್ಪಲ್ಲಿ ಕೂತಾಗ ನಾನು ಹೀಗೆ ಕಾಫಿ ಕುಡಿತಾ ಕೂತಿರುವಾಗ ಹರೀಶ್ ಸರ್ ಅಂದರು, ಒಂದು ಟೈಟ್ಲ್ ಇದೆ ಗುರುಗಳ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ, ಇದಕ್ಕೊಂದು ಕತೆ ಮಾಡಬೇಕಲ್ಲ. ಅವ್ರಿಗೆ ಬಹಳಷ್ಟು ಲೇಖಕರು ಗೊತ್ತು, ನಿರ್ದೇಶಕರು ಗೊತ್ತು, ಕತೆಗಾರರು ಗೊತ್ತು, ಆದರೆ ನನಗೆ ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅವತ್ತು ಇದು ಹುಟ್ಟೋದಕ್ಕೆ ಕಾರಣ ಆಯಿತು. ಆಯಿತು ಸರ್ ಮಾಡಿಕೊಡ್ತೀನಿ ಅಂತಂದೆ. ಆ ಗೋವಾದಿಂದ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಾವು. ಹಾಗಾಗಿ ಕತೆಯ ಚಾಲೆಂಜ್ ಅವ್ರಿಗೆ ನನಗೇನು ಹೇಳಿಲ್ಲ. ಪದ್ಮಾವತಿ ಅವರು ಇಲ್ಲೇ ಇದ್ದಾರೆ, ಅವರೊಂದು ರೇಷನ್ ಅಂಗಡಿ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಕತೆಯೆಲ್ಲ ಬರೆದ ಮೇಲೆ ಅವ್ರ ರೇಷನ್ ಅಂಗಡಿ ಇದೆ ಅಂತ ಗೊತ್ತಾಗಿತ್ತು ನನಗೆ. ಹಾಗಾಗಿ ಘಟನೆಗಳನ್ನು ನಾನು ನೆನೆಸ್ಕೊಂಡಾಗ ಅವರೊಂದು ಮಾತು ಕೇಳಿದ್ರು, ಅಣ್ಣ ನಾನು ಏನು ಹೇಳಿರಲಿಲ್ಲ ನಿಮಗೆ, ಈ ಘಟನೆಗಳೆಲ್ಲ ನಿಮಗೆ ಗೊತ್ತು ಅಂತ. ಬಹುಶಃ ಅದು ಕನೆಕ್ಟ್ ಆಗಿದೆ ಎಲ್ಲ ಅಂತ ಅನಿಸುತ್ತೆ ನನಗೆ ಅಷ್ಟೇ. ಹಾಗಾಗಿ ನಿಜ ಜೀವನಕ್ಕೆ ಹತ್ತಿರವಾಗಿರೋಂಥ ಒಂದು ಕಥೆಯನ್ನು ರಚಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಯಾಕಂದರೆ ನನ್ನ ಸಿನಿಮಾಗಳಲ್ಲಿ CBI ಶಿವ ಆಗ್ಬೋದು, ಲವ್ ಟ್ರೈನಿಂಗ್ ಆಗ್ಬೋದು, ಮಿಕ್ಕ ನನ್ನ ಗೋಪಿ ಕಲ್ಯಾಣ ಆಗ್ಬೋದು, ಇಂಥ ಸಿನಿಮಾಗಳೆಲ್ಲ ನಾನು ಫ್ಯಾಮಿಲಿ ಜಾನರ್ ಮಾಡಿದಂಥ ಸಿನಿಮಾಗಳು ನನ್ನದೇ ಕತೆ ಅವೆಲ್ಲ. ಸೊ ಬೇರೆ ಒಬ್ಬ ನಿರ್ದೇಶಕರನ್ನ ಒಪ್ಸೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ನಾನೇ ಒಬ್ಬ ನಿರ್ದೇಶಕ ಆಗಿ ಇನ್ನೊಬ್ಬ ನಿರ್ದೇಶಕರಿಗೆ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇ ಡೈಲಾಗ್ನ ಒಪ್ಸೋದು ಭಾಳ ಕಷ್ಟಕರವಾದಂಥ ಕೆಲಸ. ಆ ಕೆಲಸವನ್ನು ನಾನು ಮಾಡಿದಾಗ ಪವನ್ ಒಪ್ಕೊಂಡ್ರು, ಅದು ಅವ್ರ ದೊಡ್ಡ ಮನಸ್ಸು ಅಷ್ಟೇ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಒಂದು ಗೋಷ್ಠಿಯಲ್ಲಿ ನಿಂತುಕೊಳ್ಳುವಂಥ ಒಂದು ಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದ. ಎಲ್ಲರೂ ದೊಡ್ಡವರು ಮತ್ತು ಮಾಧ್ಯಮದವರಿಗೆಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋಕ್ಕೆ ಬರಲ್ಲ ಜಾಸ್ತಿ, ಕೆಲಸ ಚೆನ್ನಾಗಿ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಹರೀಶಣ್ಣ ನನಗೆ ಫಸ್ಟ್ ಜವಾಬ್ದಾರಿ ಕೊಟ್ಟಿದ್ದು, ನೀನು ಡೈರೆಕ್ಷನ್ ಮಾಡುವಂತ ಅಣ್ಣ, ನಾನು ಮಾಡಬೇಕಾ ಅಂತ. ರಾಮಮೂರ್ತಿ ಸರ್ ದೊಡ್ಡ ಡೈರೆಕ್ಟ್ರು. ಸೊ ಅವ್ರ ಕಥೆನ ನಾನು ಮಾಡೋದು ದೊಡ್ಡ ನನಗೊಂದು, ಅಂದರೆ ಇದು ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಸಾಧ್ಯ ಆಯಿತು. ಸೊ ಅದಕ್ಕೆ ಕಾರಣ ಸಾರ್ ಫುಲ್ ಇವತ್ತು ನನ್ನ ಪಕ್ಕದಲ್ಲೇ ಇದ್ದಾರೆ. ಸೊ ಅವತ್ತು ಶುರುವಾಗೋದ್ರಿಂದ ಇಲ್ಲಿ ತನಕನೂ ಸರ್ ನನ್ನ ಪಕ್ಕದಲ್ಲೇ ಇದ್ದರು. ಸೊ ಜೊತೆಯಲ್ಲಿ ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ. ನನಗೆ ಸಪೋರ್ಟ್ ಮಾಡಿದಂಥ ನನಗೆ ಹರೀಶಣ್ಣ ಆಗ್ಬೋದು, ಕುಮಾರ್ ಬಂಗಾರಪ್ಪ ಸರ್, ರಾಗಿಣಿ ಮೇಡಮ್, ಹಾಗೆ ಎಲ್ಲ ಕಲಾವಿದರು ಮತ್ತು ಎಲ್ಲ ನನ್ನ ಟೆಕ್ನಿಷಿಯನ್ಸ್, ಬಾಲ್ ಮಾಸ್ಟರ್ ಅಂತಾನೆ ಸರ್. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. 31st ರಿಲೀಸ್ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಹಾಗೆ ನಮ್ಮ ಪವನ್ ಸರು ನಂದು ತುಂಬಾ ಹಳೆ ಒಡನಾಟ, ಆದ್ರೂ ಅವ್ರು ನನಗಿಂತ ಸೀನಿಯರು ಇಂಡಸ್ಟ್ರಿಗೆ. ಇವರಿಬ್ರು ಇರುವಾಗ ನನ್ಗೇನು ಭಯ ಇಲ್ಲ, ನಾನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಅವ್ರ ಜೊತೆಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸಾಂಗ್ಸ್ ಅನ್ನು ಚೆನ್ನಾಗಿ ಮಾಡಿದ್ವಿ. ಹಾಗೆ ಶಮಿತಾ ಮಲ್ನಾಡ್ ಮೇಡಮ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂತು ರಾಮ ಸಾಂಗು. ಮತ್ತೆ ಈ ಬಾಕಿ 2 ಸಾಂಗ್ ಅನ್ನು ಅನುರಾಧ ಭಟ್ ಮೇಡಮ್ ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಆ ಹಾಡುಗಳು ಕೂಡ. ಮತ್ತೆ ನಟನೆ ಅಂತ ಬಂದಾಗ ಕುಮಾರ್ ಬಂಗಾರಪ್ಪ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದವ್ರು. ಯಾವುದೇ ವೇದಿಕೆಗೆ ಹೋದ್ರೆ ನಾನು ಕಾರ್ಯಕ್ರಮಗಳಿಗೆ ಹೃದಯ ಸಮುದ್ರ ಕಲಕಿ ಈ ಹಾಡು ಖಂಡಿತವಾಗ್ಲೂ ಹಾಡಿ ತುಂಬಾ ಖುಷಿ ಪಡ್ತೀನಿ, ಜನರನ್ನು ರಂಜಿಸ್ತೀನಿ. ಹಾಗೆ ರಾಗಿಣಿ ಮೇಡಮ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ನಾವು ಎಲ್ರಿಗೂ ಗೊತ್ತು ಹೌ ಟ್ಯಾಲೆಂಟೆಡ್ ಶೀಸ್ ಅಂದ್ಬಿಟ್ಟು. ಇವರೆಲ್ಲರೂ ಇರೋದ್ರಿಂದ ನಮ್ಗೆ ಸಿನಿಮಾ ಗೆಲ್ಲೋದಕ್ಕೆ ಸಾಕಷ್ಟು ಅಂಶಗಳಿತ್ತು. ಇನ್ನು ಹಿನ್ನೆಲೆ ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸರ್ ಇಬ್ರು ಬಂದು ಕೂತ್ಕೊಂಡ್ರು ಸ್ಟುಡಿಯೋನಲ್ಲಿ, ವಿ ವರ್ಕ್ಡ್ ಅಲಾಂಗ್ ವಿತ್ ದೆಮ್. ಮತ್ತೆ ಅದ್ಭುತವಾಗಿ ಬಂದಿದೆ ಅನ್ನೋದು ನನ್ನ ಅನಿಸಿಕೆ. ಇದು ಬಿಟ್ಟು ನಮ್ಮ ಒಂದು ಟೆಕ್ನಿಷಿಯನ್ ಆಗಲಿ ಒಂದು ಸಿನಿಮಾ ಆಗಲಿ ಗೆಲ್ಲಬೇಕು ಅಂತಂದ್ರೆ ನಮ್ಮ ಮಾಧ್ಯಮ ದೇವರುಗಳ ಶ್ರಮ ಪರಿಶ್ರಮ ಒಂದು 50% ಆದ್ರೂ ಇರುತ್ತೆ.
ಇದುವರೆಗೂ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಅಷ್ಟೇ ಈ ನಮ್ಮ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ಚಿತ್ರವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡೋದ್ರಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಅನ್ನದಾತರು, ನಮ್ಮ ಸಹೋದರಿಯರು, ನಮ್ಮ ತೇಜಮೂರ್ತಿಯವರು ಮತ್ತು ಪದ್ಮಾವತಿ ಅವರು, ಅಫ್ಕೋರ್ಸ್ ನಮಗೆ ರಾಮ ಹರೀಶ್ ಅವರ ನೇತೃತ್ವದಲ್ಲಿ ಇದು ಚಿತ್ರವನ್ನು ಮಾಡ್ತಾ ಇದ್ದಿದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಭಾವಿಸಿದ್ದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ರಾಮಮೂರ್ತಿ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪವನ್ ಅವರೆಲ್ಲರೂ ಬಹಳ ವರ್ಷಗಳಿಂದ ನಮಗೆ ಪರಿಚಯ. ಬಟ್ ಆದರೂ ಕೂಡ ಒಂದೊಂದು ಸಾರಿ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ ಕೂಡ ನನಗೆ ಮೊದಲನೇ ಸಾರಿ ನಾನು ಅಮೇಚೂರ್ ಆಗಿದ್ದೆ, ಅವರು ಸ್ವಲ್ಪ ಸೀನಿಯರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಮ್ಮ ದೊರೆ ಭಗವಾನ್ ಸರ್ ಅವರ ನಿರ್ದೇಶನದಲ್ಲಿ ನಾವೆಲ್ಲರೂ ಜೊತೆ ಬಂದೆವು. ಭಾಳ ಫ್ರೀಯಾಗಿ ನನಗೆ ಅನ್ಸೋದು, ಇಲ್ಲ ನಮ್ಮದೇ ಟೀಮ್ ಇದು ಅಂತೇಳಿ ಅನ್ಸೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕಿಯವರು ರಾಗಿಣಿಯವರು ಭಾಳ ಶೀಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್, ಭಾಳ ಡೆಡಿಕೇಟೆಡ್ ಮತ್ತು ಭಾಳ ಶ್ರಮಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಅವರು ಇದ್ದಂಥ ಇಮೇಜ್ ಏನಿತ್ತು ಅದನ್ನು ಬೀಟ್ ಮಾಡೋಂಥ ಇಮೇಜ್. ಯಾಕಂದರೆ ಇದನ್ನು ಎಲ್ಲ ಒಂದು ಹಳ್ಳಿಗೂ ಕೂಡ ತಲುಪಿದ್ದಾರೆ ಅವ್ರು ಸಾಂಗಲ್ಲಿ ಮತ್ತೊಂದರಲ್ಲಿ. ಆದರೆ ಈ ಸರಿ ತಲುಪ್ತಕ್ಕಂಥ ವಾತಾವರಣನೇ ಬೇರೆ ಇರ್ತದೆ ಹಾಗೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಸೊ ಅದ್ರ ಜೊತೆಗೆ ಕೃಷ್ಣಪ್ಪ ಅವರ ಶ್ರಮ ಭಾಳ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಈ ಚಿತ್ರವನ್ನು ಆ ಮಟ್ಟಕ್ಕೆ ಅಂದರೆ ಒಂದೊಂದು ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೂ ಅವರು ತಲುಪಿಸ್ತಕ್ಕಂಥ ಕೆಲಸವನ್ನು ಕೃಷ್ಣಪ್ಪನವರು ಮಾಡಿದ್ದಾರೆ. ಹಾಗಾಗಿ ಕೃಷ್ಣಪ್ಪನವರಿಗೆ ನಮ್ಮ ಇಡೀ ತಂಡದ ಪರವಾಗಿ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಮತ್ತು ನನ್ನ ತಂದೆಯವರ ಆತ್ಮೀಯರು, ನನಗೂ ಆತ್ಮೀಯರೇ, ಬಟ್ ನನ್ನ ಹಿರಿಯರು ಇವತ್ತು ನಮ್ಮ ಜೊತೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗಕ್ಕೆ ಬಂದುಬಿಟ್ಟು ನಮ್ಮ ಜೊತೆಗೆ ಪಾತ್ರವನ್ನು ಮಾಡಿಬಿಟ್ಟು ನಮಗೆ ಸಹಕಾರ ಕೊಟ್ಟಂಥವ್ರು, ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಅವರು ನಮ್ಮ ಚಿತ್ರರಂಗದ ತಂದೆಯವರು ಶ್ರೀನಾಥ್ ಅವರ ಸುಪುತ್ರವರು ಮಾಲ್ಗುಡಿ ಡೇಸಲ್ಲಿ ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಇಡೀ ಪ್ರಪಂಚ ಕೊಟ್ಟವರು. ಸೊ ಅಂಥ ಒಬ್ಬ ಕಲಾವಿದರ ಜೊತೆಗೆ ನಾವಿಬ್ಬರು ಯಾವಾಗಲೂ ಶೇರ್ ಮಾಡಿರಲಿಲ್ಲ ಸ್ಕ್ರೀನ್ನ. ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನೀವು ನನ್ನ ಜೊತೆಗೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅಂತ ಹೇಳೋದು. ಮತ್ತು ಎಲ್ಲದಕ್ಕಿಂತ ಅಂಬರೀಷ್ ಅವರ ನಮ್ಮ ರುದ್ರೇಗೌಡರವರು ಭಾಳ ವಿಶೇಷ ವ್ಯಕ್ತಿತ್ವ ಅವ್ರದ್ದು. ನಾವೆಲ್ಲರೂ ಇವಾಗ ಸ್ವಲ್ಪ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ನಾನು ಇದ್ದೀನಿ. ಹಾಗಾಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮಂಡ್ಯದಲ್ಲಿ ಮಾಡಬೇಕಾದ್ರೆ ಇಡೀ ನಮ್ಮ ಎಂಟೈರ್ ಟೀಮ್ನ ರಾತ್ರಿ ಎಲ್ಲ ಏರ್ಸ್ಕೊಂಡು ಅವರೆಲ್ಲರೂ ಆತಿಥ್ಯ ಮಾಡಿದ್ನ ನೋಡಿದ್ರೆ ಅಂಬರೀಷ್ ಅವ್ರದ್ದೇ ನೆನಪಾಗುತ್ತೆ. ಅಷ್ಟು ಅದ್ಭುತವಾಗಿ ಅವರು ಅಂಬರೀಷ್ ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಅಂಬರೀಷ್ ಅವ್ರ ಥರ ಇರಬೇಕು, ನಾನು ಜೀವನವನ್ನು ಸಾರ್ಥಕ ಮಾಡಬೇಕು ಅಂತ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗಿರೀಶ್ ಅವರು ಇದೊಂದು ಫೈನಲ್ ಲ್ಯಾಪಲ್ಲಿ ನಿಂತುಬಿಟ್ಟು ನಿಯರ್ಲಿ 400 ಮೀಟರ್ಸ್ನಲ್ಲಿ 100 ಮೀಟರ್ಸ್ ಲಾಸ್ಟ್ ಲ್ಯಾಪಲ್ಲಿ ನೀವು ಬಂದ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಫುಲ್ ಎನರ್ಜಿ ಕೊಟ್ಬಿಟ್ಟು ಈ ಚಿತ್ರವನ್ನು ಒಂದು ಯಶಸ್ಸಿನ ಗಡಿಯನ್ನು ದಾಟೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ಎಲ್ಲ ಕಲಾವಿದರ ತಂಡದಿಂದ ಚಿತ್ರದ ವಿಶೇಷವಾಗಿರ್ತಕ್ಕಂಥ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಸೊ ನನಗೆ ಒಂದು ಅವಕಾಶವನ್ನು ಹೇಳಿದರು ನಮ್ಮ ಸಾರಾ ಗೋವಿಂದು ಹೇಳುವುದು, ಬಹಳ ವರ್ಷಗಳ ಮೇಲೆ ತಾವು ತೆರೆ ಮೇಲೆ ಕಾಣ್ತಾ ಇದ್ದೀರಿ ಅಂತ ಹೇಳಿ ಅವಕಾಶ ಕೊಟ್ಟರು. ಹಾಗಾಗಿ ಬಂದಂತೆ ಅದಕ್ಕೂ ಕೂಡ ದೇವರು ಬಂದು ಒಂದು ಆಶೀರ್ವಾದ ಮಾಡಿದಾಗ ಅದು ಸಾಧ್ಯವಾಗುತ್ತೆ ಅಂತೇಳಿ ನೀವೆಲ್ಲರೂ ಕೂಡ ಒಂದು ದೇವರ ದುಡ್ಡು ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ. ಮತ್ತು ನನಗೆ ಮತ್ತೊಂದು ಅವಕಾಶ ಕೊಟ್ಟೋದಕ್ಕೆ ನಮ್ಮ ಇಡೀ ನನ್ನ ಫ್ಯಾಮಿಲಿಯಿಂದ ನನ್ನ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಯನ್ನು ಮತ್ತು ಅಭಿನಂದನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಊರಿಗೆ, ನಮ್ಮ ಫ್ಯಾಮ್ಲಿಗೆ ನೀವೆಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ನಾನು ಯಾಕೆ ಊರಿಗೆ ಫ್ಯಾಮ್ಲಿಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ, ಈ ಸಿನಿಮಾ ನಮಗೆ ನಾಟ್ ಜಸ್ಟ್ ರೆಗ್ಯುಲರ್ ಸಿನಿಮಾ.
ಈ ಒಂದು ಜರ್ನಿ ಅಂತ ಹೇಳ್ಬೋದು ನಮ್ಗೆಲ್ರಿಗೂ. ಒಂದು ಫಸ್ಟ್ ದಿನದಿಂದ ನಾನು ಈ ಕತೆ ಕೇಳಿದ ತಕ್ಷಣನೇ ಫಸ್ಟ್ ಆಫ್ ಆಲ್ ಸರ್ ರಾಮಮೂರ್ತಿ ಸರ್ ಬಂದಾಗ ಈ ಕತೆ ಕೇಳಿ ನಾನು ಈ ಸಿನಿಮಾ ಮಾಡ್ಬೋದಾ, ಯಾಕಂದರೆ ಲೈಕ್ ಎವ್ರಿ ಒನ್ ಹ್ಯಾಸ್ ಇಸ್ ವೆರಿ ಡಿಫ್ರೆಂಟ್ ಇಮೇಜ್ ದಟ್ ನಾನು ಒಂದೇ ರೀತಿಯಾದ ಸಿನಿಮಾ ಮಾಡ್ತೀನಿ. ಆದರೂ ನಂತರ ಈ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸು ರೋಲ್ಸ್ ಮಾಡಿರೋಂಥ ಯಾವ ಆ್ಯಕ್ಟರ್ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಈ ಒಂದು ನೀವು ನೋಡಿದ್ರೆ, ಈ ಲುಕ್ ನೋಡಿದ್ರೆ, ಈ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಈ ಒಂದು ಮೊಮೆಂಟಮ್ ಆಫ್ ಕ್ಯಾರೆಕ್ಟರ್ ನೋಡಿದ್ರೆ, I was in disbelief that Ramamurthy sir wants me to do it. But one of the major reasons behind this is Bama Harish sir. ಯಾಕಂದರೆ ಅವ್ರ ಮನೆ ಬಂದಾಗ ಸರ್ ನನಗೆ ನರೇಷನ್ ಮಾಡಿದಾಗಲೂ ಕೂಡ ಐ ಥಿಂಕ್ ಐ ವಾಸ್ ಸಿಟ್ಟಿಂಗ್ ಇನ್ ಶಾರ್ಟ್ಸ್ ಆ್ಯಂಡ್ ಟಿ ಶರ್ಟ್ ಅನಿಸುತ್ತೆ. ಈ ಥರ ಒಂದು ಬಾಸ್ಕೆಟ್ಬಾಲ್ ಶಾರ್ಟ್ಸ್ ಟಿ ಶರ್ಟ್ ಹಾಕ್ಕೊಂಡು ನಾನು ಮನೇಲಿ ಕೂತಿದ್ದೆ. ಸರ್ ಅವ್ರು ನನಗೆ ನರೇಷನ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ ಮಾಡ್ತಾಯಿದ್ರು. ಬಟ್ ಮೇ ಬಿ ಹಿ ವುಡ್ ಹ್ಯಾವ್ ಥಾಟ್ ಅ ಡಿಫ್ರೆಂಟ್ ಇಮೇಜ್. ಆ್ಯಂಡ್ ನರೇಷನ್ ಆಯಿತು. ಅದಾದಮೇಲೆ ಸರ್ಗೆ ನಾನು ಕೇಳಿದೆ, ಸರ್ ಈ ಥರ ಒಂದು ಕತೆ, ಈ ಥರ ಒಂದು ಸ್ಟೋರಿ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ? ಸೇಮ್ ಕ್ವಶನ್ ಸರ್ ಕೇಳಿದ್ದಾರೆ ಅವ್ರಿಗೆ, ವಿಲ್ ಶಿ ಬಿ ಏಬಲ್ ಟು ಡೂ? ಯಾಕಂದ್ರೆ ಒಬ್ಬ ಆಕ್ಟರ್ ಆಗಿ ನಾವು ಬೇರೆ ಬೇರೆ ರೀತಿಯಾದ ರೋಲ್ಸ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ instantly to change your image and to be able to mold into a character is not easy. ಇದ್ರ ಹಿಂದೆ ನಾವು ಎಷ್ಟು ಹೋಮ್ವರ್ಕ್ಸ್ ಮಾಡಿದ್ವಿ, ಎಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ. ಇದರಲ್ಲಿ ಸರ್ ಆಬ್ವಿಯಸ್ಲಿ ಗೊತ್ತಿದೆ ದಟ್ ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ರೈಟರ್ಸ್ ಇನ್ ದಿ ಇಂಡಸ್ಟ್ರಿ, ಸೀನಿಯರ್ ಆ್ಯಂಡ್ ಅಮೇಝಿಂಗ್. ಬಟ್ ಅವ್ರು ಬರೆಯೋ ಸ್ಟೈಲು, ಅವ್ರು ಬರೆಯೋ ಡೈಲಾಗ್ಸ್, ಅವ್ರು ಬರೆಯೋ ಈ ಸಿನಿಮಾಲಿರೋದು ದ ಟೋನ್ ಆಫ್ ಟಾಕಿಂಗ್ ಇದೆಯಲ್ಲ, ನಿಜವಾಗ್ಲೂ ಕಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ನಾಟ್ ಜಸ್ಟ್ ಅ ಚಾಲೆಂಜ್, ಬಟ್ ಇಟ್ ವಾಸ್ ಸೋ ಅಮೇಝಿಂಗ್. ಬಟ್ ಪ್ರತಿಯೊಂದು ದಿನ ನಮಗೆ ಐ ಥಿಂಕ್ ನಾವು ಆರ್ಟಿಸ್ಟ್ ಆಗಿ ಎಲ್ಲರೂ ಬಿಲೀವ್ ಮಾಡ್ತೀವಿ ದಟ್ ಹಿಸ್ ಬಿಲೀಫ್ ಇಸ್ ದ ಫಸ್ಟ್ ಬಿಲೀಫ್, ಹರೀಶ್ ಬಿಲೀಫ್ ಇಸ್ ದ ಫಸ್ಟ್ ಬಿಲೀಫ್. ಬಂದು ನಾನು ಇವಾಗ ಇಲ್ಲಿವರೆಗೂ ನಾನು ಹರೀಶ್ ಸರ್ ಅಂತ ಹೇಳ್ತಾ ಇದ್ದೆ. ಮೊನ್ನೆಯಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಮ್ಮನ್ನು ಕಾಲ್ ಹಿಮ್ ಅಪ್ಪಾಜಿ. ಬಿಕಾಸ್ ನಿಜವಾಗ್ಲೂ ಒಂದು ಅಪ್ಪಾಜಿ ಥರನೇ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಮುಂದೆ ನಿಂತ್ಕೊಂಡು ಎಲ್ರಿಗೂ ಚೆನ್ನಾಗಿ ಮಾಡ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಅ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ರೀಸೆಂಟ್ಲಿ. ಬಟ್ ಆದ್ರೂ ಮನೆಯವ್ರನ್ನೇ ನೀವು ಅಪ್ಪಾಜಿ ಇದ್ದೀರಾ, ಅಪ್ಪಾಜಿ ಥರನೇ ಇರ್ತೀರಾ. ವಿ ಲವ್ ಯು ಆ್ಯಂಡ್ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆ. ಅದು ಹೇಳ್ತಾ ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಈ ವೇದಿಕೆ ಮೇಲೆ ಅವ್ರಿಗೆಲ್ರಿಗೂ ಸೀನಿಯರ್ ಸಿದ್ದರಾಮೇಗೌಡ ಸರ್ ಆಗಲಿ, ಕಾರ್ತಿಕ್ ಸರ್ ಆಗಲಿ, ನಮ್ಮ ಅಪ್ಪಾಜಿ, ಇವ್ರಿಗೂ ಅಪ್ಪಾಜಿ ಹೇಳ್ತೀನಿ. ಐ ಹ್ಯಾವ್ ಹ್ಯಾಡ್ ಸಚ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ಅಂಬರೀಷ್ ಅಂಕಲ್ ಫಾರ್ ದ ಲಾಂಗೆಸ್ಟ್ ಟೈಮ್. ಆ್ಯಂಡ್ ಈ ಸಿನಿಮಾ ಯಾಕೆ ಇನ್ನೂ ತುಂಬ ಸ್ಪೆಷಲ್ ಅನ್ಸುತ್ತೆ ನಮಗೆ, ನಾಟ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಅಂಬರೀಷ್ ಅಂಕಲ್ಸ್ ಬ್ರದರ್, ವೆಲ್ ವಿಶರ್ ಬ್ರದರ್, ಲುಕ್ ಅಲೈಕ್, ವಾಟ್ ಎವರ್ ಬಿಸೈಡ್ಸ್ ದ್ಯಾಟ್, ಇಡೀ ಸಿನಿಮಾದು ಇಂಟೆನ್ಷನ್, ಈ ಒಂದು ಸೋಲ್ ಹಾರ್ಟ್ ಆಗಿರೋದು ಅಂಬಿ ಅಂಕಲಿಂದಾನೆ. ಅವರು ಈ ವಿಷಯವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದು ಅವರು ಒಂದು ಸಿನಿಮಾದಲ್ಲಿ. ಆ ಸಿನಿಮಾ ಮಂಡ್ಯಲ್ಲಿ ಶೂಟ್ ಆಗಿತ್ತು. ಆ್ಯಂಡ್ ನಾವು ಇಡೀ ಸಿನಿಮಾ ಅಂಬಿ ಅಂಕಲ್ ಊರಲ್ಲಿ ಶೂಟ್ ಮಾಡಿರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಅಸ್ ಬಿಕಾಸ್ ಪ್ರತಿದಿನ ನಮ್ಗೇನು ಅನಿಸ್ತಾ ಇತ್ತು ಅಂದರೆ ದಟ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ಇದೆ. And he has been one of the strongest forces for the Kannada film industry in terms of scripts, in terms of ಯಾವುದೋ ಒಂದು ವಿಷಯ ಆಗಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಒಬ್ಬ ಒಪಿನಿಯನೇಟೆಡ್ ಆಗಿ ಮುಂದೆ ನಿಂತ್ಕೊಂಡು ಮಾತಾಡಿರೋದು, ಫೈಟ್ ಮಾಡಿರೋರು ಅಂಬರೀಷ್ ಅಂಕಲ್. ಸೊ ಟೇಕಿಂಗ್ ಎನ್ ಇನ್ಸ್ಪಿರೇಷನ್ ಫ್ರಾಮ್ ಹಿಮ್, ಐ ಹ್ಯಾವ್ ಅವರು ನನ್ನ ಸಿನಿಮಾಗಳನ್ನ ಮುಹೂರ್ತ ಮಾಡಿರೋದು, ಟೆರರಿಸ್ಟ್ ಸಿನಿಮಾ ಮುಹೂರ್ತ ಮಾಡಿದ್ದವರು. ಆಮೇಲೆ ವಿ ಹ್ಯಾಡ್ ಅ ಗ್ರೇಟ್ ರಿಲೇಶನ್ಶಿಪ್ ವಿತ್ ಹಿಮ್. ಸೊ ತುಂಬಾ ಎಮೋಷ್ನಲ್ ಇಟ್ ಇಸ್ ಫಾರ್ ಆಲ್ ಆಫ್ ಅಸ್. ಬಿಕಾಸ್ ನನಗೆ ಅನಿಸುತ್ತೆ ದಟ್ ಅವರು ಈ ಸಿನಿಮಾ ಮೇಲೆ ಅವ್ರದ್ದು ಆಶೀರ್ವಾದ ಇದೆ, ಅವರು ಸಪೋರ್ಟ್ ಇದೆ. ಆ್ಯಂಡ್ ದೊಡ್ಡವರ ಆಶೀರ್ವಾದ ಯಾವತ್ತೂ ಬೇಕು ನನಗೆ. ಸೊ ಅಫ್ಕೋರ್ಸ್ ಈ ಸ್ಟೇಜ್ ಮೇಲೆ ಇರೋ ಪ್ರತಿಯೊಬ್ಬರು ಸೀನಿಯರ್ ಜೆಂಟಲ್ಮನ್ಗೆ, ಸರ್ ನೀವು CM ಆಗಿ ಮಾಡಿದ್ದೀರಾ, ಆಗಲಿ ತುಂಬ ಒಳ್ಳೇದಾಗಲಿ ನಿಮಗೆ. ನಾವು ತುಂಬ ಚಿಕ್ಕವರು ವಿಶ್ ಮಾಡೋಕ್ಕೆ ನಿಮಗೆ. ಆದರೂ ಯು ಆರ್ ಅ ವೆರಿ ಡೈನಾಮಿಕ್ ಲೀಡರ್, ಮೇ ಯು ಗೆಟ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಮೈ ಕೋ ಸ್ಟಾರ್, ಐ ಹ್ಯಾವ್ ನಾನು ಅವ್ರದ್ದು ಆ್ಯಕ್ಚುಲಿ ಯಾವುದು ಸಿನಿಮಾ ಅವ್ರು ಮೀಟ್ ಮಾಡೋಕ್ಕೆ ಮುಂಚೆ ನೋಡಿರಲಿಲ್ಲ ನಾನು. ಸೊ ವೆನ್ ವಿ ಗಾಟ್ ಟು ಡಿಸ್ಕಸ್ಸಿಂಗ್ ಅಬೌಟ್ ಅ ಕ್ಯಾರೆಕ್ಟರ್ ಆ್ಯಂಡ್ ಡೂಯಿಂಗ್ ಅ ಫಿಲ್ಮ್, ದೆನ್ ಐ ಗಾಟ್ ಟು ನೋ ದಟ್ ಹಿ ಹ್ಯಾಸ್ ಡನ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಫಿಲ್ಮ್ಸ್ ಆ್ಯಂಡ್ but one of the most grounded people that I know, simplistic
ಪರ್ಫಾರ್ಮೆನ್ಸ್ ವಿಷಯ ಆಗಲಿ, ಯಾವುದೋ ಒಂದು ಕಾಂಬಿನೇಷನ್ ವಿಷಯ ಆಗಲಿ. ಯಾಕಂದರೆ ಮೇಜರ್ ಸೀನ್ಸ್ ನಮ್ಮದು ಕಾಂಬಿನೇಷನಲ್ಲಿ ಇದ್ದಿದ್ದು. ಆಬ್ವಿಯಸ್ಲಿ ವಿ ಪ್ಲೇಯಿಂಗ್ ಅ ಪೇರ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇನ್ ದ ಫಿಲ್ಮ್ ಹೂ ಹ್ಯಾವ್ ಅ ಬ್ಯೂಟಿಫುಲ್ ಜರ್ನಿ. ಒಂದು ತುಂಬಾ ಸಿಂಪಲ್ ಫ್ಯಾಮಿಲಿ ಕತೆ, ತುಂಬಾ ಸಿಂಪಲ್ ಸ್ಟೋರಿ ಆಫ್ ಲವ್, ಆಫ್ ಸ್ಯಾಕ್ರಿಫೈಸ್, ಆಫ್ ಬೀಯಿಂಗ್ ವಿತ್ ಈಚ್ ಅದರ್ ಅಂತ ನೀವು ಟ್ರೇಲರಲ್ಲಿ ನೋಡಿರ್ಬೋದು. ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಯು ಕುಮಾರ್ಜಿ. ಇಟ್ ವಾಸ್ ಅನ್ ಆನರ್. ಆ್ಯಂಡ್ ನಿಜವಾಗ್ಲೂ ಪ್ರತಿಯೊಂದು ರೀತಿಯಲ್ಲಿ ನಾವು ಎಲ್ಲ ಥರದ್ದು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತೀವಿ. ಆ್ಯಂಡ್ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಹೆಮ್ಮೆ ಅನಿಸುತ್ತೆ that ನನಗೆ ಒಂದು ಅವಕಾಶ ಸಿಕ್ಕಿದೆ ಟು ಬಿ ವರ್ಕಿಂಗ್ ವಿತ್ ಸೀನಿಯರ್ ಸಚ್ ಗುಡ್ ಪೀಪಲ್ ಲೈಕ್ ಯು. ಆ್ಯಂಡ್ ಆಲ್ ದ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ನನಗಿದ್ರೆ. ಇಟ್ ವಾಸ್ ವೆರಿ ನೈಸ್. ಸರ್ ಅಂತೂ ಅವ್ರ ಕ್ಯಾರೆಕ್ಟರ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ವೈಟ್ ಅ ಡೈನಾಮಿಕ್ ಕ್ಯಾರೆಕ್ಟರ್. ಬಟ್ ಈಸ್ ಆಲ್ಸೋ ವೆರಿ ಸ್ಟ್ರಕ್ಚರ್. ಎಲ್ಲರೂ ಹೇಳಿದ ಹಾಗೆ ದಟ್ ಸ್ಟ್ರಕ್ಚರಲಿ ಈ ಸಿನಿಮಾ ಆಗೋಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ನಮಗೆ ಸಿಕ್ಕಿರೋದು ಫ್ರಾಮ್ ಹಿಮ್. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಪ್ರೋತ್ಸಾಹ ಬರುತ್ತೆ. And of course, Girish, welcome to the family. When I got to know that you're associated with our film, I was very happy. Innondu feather in the cap anta heltivalva. So we're looking forward. And I've been hearing of the support and encouragement you've been giving. So looking forward. Ee cinema songs tumba chennagide. So you're a good businessman also, I know. Tejuma, Padma, Murthy sir. ಹೆಣ್ಮಕ್ಳಿಗಾಗಿ ಪ್ರೊಡ್ಯೂಸರ್ಸ್ ಆಗಬೇಕಂದ್ರೆ, ಅಂದರೆ ಜನರಲ್ ಆಗಿ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಈಸಿ ಇಲ್ಲ. ನಾನು ಜಸ್ಟ್ ರೀಸೆಂಟ್ ಆಗಿ ಒಂದು ಚಿಕ್ಕ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ ಪ್ರೊಡಕ್ಷನಲ್ಲಿ. ಸೊ ನನಗೆ ಅದು ಒಂದು ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ತುಂಬ ಖುಷಿ ಆಗುತ್ತೆ ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ದಟ್ ಯು ಗಿವನ್ ಇನ್ ಅ ಫಿಲ್ಮ್. ಬಿಕಾಸ್ ಈ ಸಿನಿಮಾ 1 ದಿನದ್ದು 20 ದಿನದ ಸಿನಿಮಾ ಇಲ್ಲ. ವಿ ಪ್ರಾಪರ್ಲಿ ಇಟ್ ಮೈ ನಾಟ್ ಬಿ a 50 crore, 100 crore film, but every film is a film, and every film to be a good film requires involvement. So ಪ್ರತಿ ಒಂದು ದಿನಕ್ಕೂ ಒಂದೊಂದು ಮೂಮೆಂಟ್ಗೂ ಒಂದು ಪ್ರೊಡ್ಯೂಸರ್ ಆಗಿ ಒಂದು ಪ್ಯಾಷನೆಟ್ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ಇಟ್ಸ್ ರಿಯಲಿ ನಾಟ್ ಈಸಿ. ಸೊ ನಾನು ನೋಡಿದ್ದೀನಿ ಅದನ್ನು ನನ್ನ ಕಣ್ಣಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 100% ಈ ಸಿನಿಮಾ ನಿಮಗೆ ನಿಮ್ಮ ಎಫರ್ಟ್ಗೆ ಚೆನ್ನಾಗಾಗುತ್ತೆ. ನಮ್ಮ ಎಲ್ಲರೂ ಹಾಕಿದ್ದು ಒಂದು ಎಫರ್ಟ್ ಚೆನ್ನಾಗಾಗುತ್ತೆ. ಅದು ಬಿಟ್ಟರೆ ಅಫ್ಕೋರ್ಸ್ ಪವನ್, ಬಾಲು, ಎವ್ರಿಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. Loved working with Pawan and his team, loved working with Balu. I think ಎಲ್ಲರೂ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್. ಐ ನೋ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಬಟ್ ದೀಸ್ ಪಾಯಿಂಟ್ಸ್ ವರ್ ಅ ಲಿಟಲ್ ಇಂಪಾರ್ಟೆಂಟ್. ನಾವು ಎಲ್ಲ ಥರದ್ದು ಸಿನಿಮಾಗಳು ಮಾಡ್ತೀವಿ, ನೋಡ್ತೀವಿ. ಐ ಥಿಂಕ್ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಟು ಬಿ ಏಬಲ್ ಟು ಸಿ ಅ ಫಿಲ್ಮ್ ಆನ್ ಸ್ಕ್ರೀನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಏನಾಗಿದೆ, ಒಂದು ಸಿನಿಮಾನ ಬಜೆಟ್ ಇಟ್ಕೊಂಡು ಅಥವಾ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನ ನೋಡಿಕೊಂಡು ಒಂದು ಒಪಿನಿಯನ್ ಮಾಡಿಕೊಂಡು a lot of people are going to the theaters and not going to the theaters. ಒಂದು ಸಿನಿಮಾ ಒಂದು ಸಕ್ಸಸ್ ಆಗೋದು ಅದರಲ್ಲಿರೋ ಕಾಂಟೆಂಟಿಂದ. ಅದರಲ್ಲಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ, ಏನು ತೋರಿಸ್ತಾ ಇದ್ದೀವಿ ಅಂತ ಒಂದು ಕಾಂಟೆಂಟ್. This is not it's not a 2026 film, it's not a 2030 film. It's a beautiful, simple village love story, cultural love story. ಮಾತಾಡ್ತಿರೋದು about an issue. ಅಂದರೆ ರೇಷನ್ ಕಾರ್ಡ್ ಸ್ಕ್ಯಾಮ್ ನಮ್ಮ ಸ್ಟೇಟ್ ಬಿಟ್ಬಿಡಿ, ದೇಶದ ಬಿಟ್ಬಿಡಿ, ರೇಷನ್ ಕಾರ್ಡ್ ಇಸ್ ಅ ವೆರಿ ವೆರಿ ಬಿಗ್ ಇಶ್ಯೂ ಆ್ಯಂಡ್ ಅ ವೆರಿ ಬಿಗ್ ಸ್ಕ್ಯಾಮ್. ಸೊ ನಾವು ಏನು ಹೇಳಕ್ಕೆ ಹೊರಟಿರೋದು, ಇಟ್ಸ್ ನಾಟ್ ಅ ಪೊಲಿಟಿಕಲಿ ಅಜೆಂಡಾ ಫಿಲ್ಮ್. It is not connected to any specific person or any specific issue. It is only connected to ನಮ್ಮ ಈ ಒಂದು ಕತೆ ಮೂಲಕ. films have become a very very strong medium of conveying a point ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಒಂದು ಮೀಡಿಯಂ ಮೂಲಕ when you are able to convey is the fastest and it grows the strongest. ಸೊ ದಯವಿಟ್ಟು ಈ ಒಂದು ಸಿನಿಮಾನ ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ, ಸೀನಿಯರ್ಸ್ ಜೊತೆ ಹೋಗಿ ನೋಡಿ. ಯಾಕಂದ್ರೆ ಒಂದು ಚಿಕ್ಕ ಮಗುಗೂ ಒಂದು ಇನ್ಫಾರ್ಮೇಶನ್ ರೇಷನ್ ಕಾರ್ಡ್ ಬಗ್ಗೆ, ಒಬ್ಬ ಫ್ಯಾಮಿಲಿಗೂ, ದ ಪೀಪಲ್ ಹೂ ಹ್ಯಾವ್ ದಿಸ್ ಪ್ರಾಬ್ಲಮ್ ಆರ್ ಸಫರಿಂಗ್ ಥ್ರೂ ದಿಸ್ ಪ್ರಾಬ್ಲಮ್, ಅವ್ರಿಗೂ ಕೂಡ ಒಂದು ನಾಲೆಜ್ ಆಗುವಂಥ ಒಂದು ವಿಷಯ. ಆ್ಯಂಡ್ ಆಲ್ ದ ಸೀನಿಯರ್ ಪೀಪಲ್ ವುಡ್ ಹ್ಯಾವ್ ಅವ್ರು ಅನುಭವಿಸಿರಬೇಕು, ಅದಕ್ಕೆ ಅವ್ರಿಗೆ ನೋಡುವಂಥ ಸಿನಿಮಾ. ಸೊ ತುಂಬ ಜಾಸ್ತಿ ಸೀರಿಯಸ್ ಪ್ರಚಾರ ಆಗುವಂಥ ಸಿನಿಮಾ ಇಲ್ಲ, ಬಟ್ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ಲಿ ರೂಟೆಡ್ ಕಲ್ಚರಲ್ ಫಿಲ್ಮ್. ಆ್ಯಂಡ್ ತುಂಬ ಸಿಂಪಲ್ ಆಗಿದೆ, ನಾವೆಲ್ಲರೂ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ. ಸೊ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ 31st of July. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್ ಜಗನ್ನಾಥ್.